ಅನುಪಮ ಟಿವಿಗೆ ಸ್ವಾಗತ. ನಾನು ಅಕ್ಷಿತಾ ಕಲ್ಲಡ್ಕ. ಪುತ್ತೂರಿನ ಅಂಬಿಕಾ ಆವರಣದ ಶ್ರೀ ಶಂಕರ ಸಭಾಭವನದಲ್ಲಿ ಮೇ 12ರಂದು ಶ್ರೀ ಶಂಕರ ಜಯಂತಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ವಾನ್ ಕೃಷ್ಣರಾಜ ಭಟ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ದಕ್ಷಿಣ ಕನ್ನಡದ ಪುತ್ತೂರಿನ ನಗರದ ನಟ್ಟೋಜ ಫೌಂಡೇಶನ್ ಟ್ರಸ್ಟ್ ಮುನ್ನಡೆಸುತ್ತಿರುವ ಬೊಪ್ಪಳಿಗೆಯಲ್ಲಿನ ಅಂಬಿಕಾ ಆವರಣದ ಶ್ರೀ ಶಂಕರ ಸಭಾಭವನದಲ್ಲಿ ಮೇ 12ರಂದು ಶ್ರೀ ಗುರುವಂದನಾ ಸಮಿತಿ ಮಿತ್ರ ಸಮಾಜ ಶಂಕರ ಪ್ರತಿಷ್ಠಾನ, ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ ಸಂಪ್ರತಿಷ್ಠಾನ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಂಯುಕ್ತಾಶ್ರಯದಲ್ಲಿ ಶ್ರೀ ಶಂಕರ ಜಯಂತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶೃಂಗೇರಿಯ ಶ್ರೀ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಪಾಠಶಾಲೆಯ ವ್ಯಾಕರಣಶಾಸ್ತ್ರ ವಿದ್ವಾಂಸ ವಿದ್ವಾನ್ ಕೃಷ್ಣರಾಜ್ ಭಟ್ ಮಾತನಾಡಿದರು. ಯಾರು ಶಾಸ್ತ್ರಗಳನ್ನು, ನಿಜವಾದ ತತ್ವಗಳನ್ನು ಆಚಿನೋತಿ ಅಂದರೆ ಸಂಗ್ರಹವನ್ನು ಮಾಡಿ ತಿಳ್ಕೊಳ್ತಾನೋ, ಆಮೇಲೆ ಆಚಾರೇ ಸ್ಥಾಪಯತ್ಯಪಿ ಆಚಾರದಲ್ಲಿ ಯಾರು ಇರುವಂತೆ ಮಾಡ್ತಾನೋ ಅಂದರೆ ಬೇರೆಯವರು ಅದನ್ನು ಆಚರಿಸುವಂತೆ ಮಾಡ್ತಾನೋ, ಹಾಗೆಯೇ ಸ್ವಯಮಪ್ಯಾಚರತ್ಯೇತತ್ ಸ್ವತಃ ತಾನು ಆಚರಣೆಯನ್ನು ಮಾಡ್ತಾನೋ ಅವನು ಆಚಾರ್ಯ ಅನ್ನುವಂತಹ ಒಂದು ಶಬ್ದಕ್ಕೆ ಅರ್ಥವಾಗಲಿಕ್ಕೆ ಯೋಗ್ಯನಾಗ್ತಾನೆ ಅಂತ ಸುಭಾಷಿತಕಾರರು ಹೇಳ್ತಾರೆ. ಅಂದರೆ ಆಚಾರ್ಯ ಅನ್ನುವ ಶಬ್ದಕ್ಕೆ ಅಷ್ಟು ಮಹತ್ವ ಇದೆ. ಸ್ವತಃ ತಿಳ್ಕೊಂಡು ತಾನು ಆಚರಣೆ ಮಾಡಿ ಇನ್ನೊಬ್ಬರಲ್ಲಿ ಆಚರಣೆ ಮಾಡುವಂತೆ ಪ್ರೇರೇಪಿಸುವವನೇ ಆಚಾರ್ಯ. ಅಂತಹ ಒಂದು ಕಾರ್ಯವನ್ನು ಮಾಡಿದಂತಹವರು ಶಂಕರ ಭಗವತ್ಪಾದಾಚಾರ್ಯರು. ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಸುಬ್ರಹ್ಮಣ್ಯ ನಟ್ಟೋಜ ಹಾಗೂ ಕಾರ್ಯದರ್ಶಿ ರಾಜಶ್ರೀ ಎಸ್ ನಟ್ಟೋಜ ಜಂಟಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ ಸಂಪ್ರತಿಷ್ಠಾನದ ವತಿಯಿಂದ ಕೃಷ್ಣರಾಜ ಭಟ್ಟರನ್ನು ಹಾಗೂ ಸುಬ್ರಹ್ಮಣ್ಯ ನಟ್ಟೋಜ ಅವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಗುರುವಂದನ ಸಮಿತಿಯ ಗೌರವ ಸಲಹೆಗಾರ ಎನ್.ಕೆ. ಜಗನ್ನಿವಾಸ್ ರಾವ್, ಸಮಿತಿಯ ಕಾರ್ಯದರ್ಶಿ ಬಿ. ಐತಪ್ಪ ನಾಯ್ಕ್, ಅಂಬಿಕಾ ಮಹಾವಿದ್ಯಾಲಯದ ಪ್ರಾಚಾರ್ಯ ರಾಕೇಶ್ ಕುಮಾರ್ ಕಮ್ಮಾಜೆ ಉಪಸ್ಥಿತರಿದ್ದರು. ಅನುಪಮ ಟಿವಿ, ಭರವಸೆಯ ನಾಳೆಗಾಗಿ.